ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ಗೆ ಬಂಧನ ಭೀತಿ ಎದುರಾಗಿದೆ. ಬಿಟ್ಕಾಯಿನ್ ಹಗರಣದಲ್ಲಿ ಹಾಗಾದ್ರೆ ಮೊಹಮ್ಮದ್ ನಲ್ಪಾಡ್ ಅರೆಸ್ಟ್ ಆಗ್ತಾರಾ? ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನಲ್ಪಾಡ್ಗೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ಫೆಬ್ರವರಿ 7ನೇ ತಾರೀಕು ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ತಲುಪಿದೆ ನಲ್ಪಾಡ್ಗೆ. ಸೆಕ್ಷನ್ 41A ಅಡಿ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಬರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ನಲ್ಪಾಡ್ಗೆ ಆರೋಪಿಗೆ ನೀಡಲಾಗುವಂತಹ ನೋಟಿಸ್ ಅನ್ನ ಎಸ್ಐಟಿ ಕೊಟ್ಟಿದೆ. ನಾಳೆ ವಿಚಾರಣೆಗೆ ಹಾಜರಾದ್ರೆ ಮೊಹಮ್ಮದ್ ನಲ್ಪಾಡ್ ಬಂಧನ ಆಗುವಂತ ಸಾಧ್ಯತೆ ಇದೆ. ಬಿಟ್ಕಾಯಿನ್ ಹಗರಣದ ಆರೋಪಿ ಶ್ರೀಕಿ ಜೊತೆ ನಂಟು ಹೊಂದಿದ್ದಂತಹ ಆರೋಪ ಇದೆ ನಲ್ಪಾಡ್ ಮೇಲೆ. ಬಿಟ್ಕಾಯಿನ್ ಆರೋಪಿ ಶ್ರೀಕಿಯಿಂದ ನಲ್ಪಾಡ್ ಲಾಭ ಮಾಡಿಕೊಂಡ್ರ. ಬಿಟ್ಕಾಯಿನ್ ಹಗರಣ ನಡೆದಂತಹ ಸಂದರ್ಭದಲ್ಲಿ ಶ್ರೀಕಿ ಜೊತೆ ನಲ್ಪಾಡ್ಗೆ ನಂಟಿತ್ತು. ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಪ್ರಯತ್ನ ಪಡ್ತಾ ಇದ್ದಾರೆ. ಸರ್ಕಸ್ ನಡೆದಿದೆ. ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಮೊಹಮ್ಮದ್ ನಲ್ಪಾಡ್ ಡಿಕೆ ಶಿವಕುಮಾರ್ ಅನ್ನ ಭೇಟಿಯಾದರು. ಬೆಳಿಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ದೌಡಾಯಿಸಿದ್ರು ಮೊಹಮ್ಮದ್ ನಲ್ಪಾಡ್. ಬಹುಕೋಟಿ ಬಿಟ್ಕಾಯಿನ್ ಪ್ರಕರಣದಲ್ಲಿ ನಲ್ಪಾಡ್ಗೆ ಈಗ ಬಂಧನ ಭೀತಿ ಎದುರಾಗಿದೆ. ಹ್ಯಾಕರ್ ಶ್ರೀಕಿ ಜೊತೆ ನಲ್ಪಾಡ್ಗೆ ಸಂಪರ್ಕ ಇದೆ, ವ್ಯಾವಹಾರಿಕ ನಂಟಿದೆ ಅನ್ನೋದು ತನಿಖೆಯಲ್ಲಿ ಬಯಲಾಗಿತ್ತು. ಈಗ ವಿಚಾರಣೆಗೆ ನೋಟಿಸ್ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ತಿಂಗಳ ಹಿಂದೆ ಎಸ್ಐಟಿ ವಿಚಾರಣೆ ನಡೆಸಿತ್ತು, ನಲ್ಪಾಡ್ ವಿಚಾರಣೆ. ಈಗ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ, ನಾಳೆ ಬೆಳಗಾದ್ರೆ ವಿಚಾರಣೆಗೆ ಹಾಜರಾಗಬೇಕು. ಬಟ್ ಈಗಿರುವಂತಹ ವಿಷಯ ಅಂದ್ರೆ ಅರೆಸ್ಟ್ ಆಗುವಂತಹ ಚಾನ್ಸಸ್ ಇದೆ ಅಂತ. ಸೊ ಈ ಪ್ರಕರಣದಲ್ಲಿ ನಲ್ಪಾಡ್ ಅರೆಸ್ಟ್ ಆಗೋ ಚಾನ್ಸಸ್ ಎಷ್ಟು ಮಟ್ಟಿಗಿದೆ? ಬಿಟ್ಕಾಯಿನ್ ಬಹುಕೋಟಿ ಹಗರಣದಲ್ಲಿ ಏನು ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇದೆ, ಈ ಸಂಬಂಧಪಟ್ಟಂಗಾಗಲೇ ಶ್ರೀಕಿ ಬೇರೆ ಬೇರೆ ಏನು ಅಂದ್ರೆ ಬೇರೆ ಬೇರೆಯವ್ರ ಅಕೌಂಟ್ಗಳಿಂದ ಬಿಟ್ಕಾಯಿನ್ಗಳನ್ನ ಏನು ಹ್ಯಾಕ್ ಮಾಡಿದ್ದ, ಅದನ್ನ ತಮ್ಮ ವಶದಲ್ಲಿ ಇಟ್ಕೊಂಡಿದ್ದ ಅನ್ನುವಂಥದ್ದನ್ನ ಕೆಲವು ಸೀಸ್ ಮಾಡಿದ್ದಾರೆ. ಮತ್ತೆ ಈತ ಈ ಯಾವ ಅವಧಿಯಲ್ಲಿ ಬಿಟ್ಕಾಯಿನ್ ಅನ್ನ ಹ್ಯಾಕ್ ಮಾಡಿದ್ದ, ಆ ಸಂದರ್ಭದಲ್ಲಿ ಯಾರ್ಯಾರ ಜೊತೆ ನಂಟಿತ್ತು, ಮತ್ತೆ ಹ್ಯಾಕ್ ಮಾಡಿದಂತ ಬಿಟ್ಕಾಯಿನ್ಗಳ ಫಲಾನುಭವಿಗಳು ಯಾರು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಮೊಹಮ್ಮದ್ ನಲ್ಪಾಡ್ ಕೂಡ ಶ್ರೀಕಿಯ ಜೊತೆಗಿನ ನಂಟಿನ ಬಗ್ಗೆ ಸಾಕಷ್ಟು ಸಾಕ್ಷಿಗಳು ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಒಮ್ಮೆ ನಲ್ಪಾಡ್ ಕರೆದು ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಅದರ ತನಿಖೆ ಮುಂದುವರೆದಂತೆ ಇನ್ನೊಂದಷ್ಟು ಸಾಕ್ಷಿಗಳು ಲಭ್ಯ ಆಗಿದೆ. ಅದರಿಂದ ಬೆನಿಫಿಟ್ ಅನ್ನ ಶ್ರೀಕಿಯಿಂದ ನಲ್ಪಾಡ್ ಬೆನಿಫಿಟ್ ಅನ್ನ ಪಡ್ಕೊಂಡಿದ್ದಾರೆ ಎನ್ನುವಂತ ಒಂದಷ್ಟು ಮಾಹಿತಿಗಳು, ಒಂದಷ್ಟು ಅನುಮಾನಗಳು ಎಸ್ಐಟಿ ಅಧಿಕಾರಿಗಳು ಇರೋದ್ರಿಂದ ಅವರಿಗೆ ಒಂದು 41A ಅಡಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ನಾಳೆ ಬರ್ಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿರುವಂತದ್ದು. ಜೊತೆ ಇಲ್ಲಿ 41 CRPC 41A ಅನ್ನುವಂತ ನೋಟಿಸ್ ಏನಿದೆ, ಇದು ಒಬ್ಬ ಆರೋಪಿಗೆ, ಒಬ್ಬ ಶಂಕಿತ ವ್ಯಕ್ತಿಗೆ ಕೊಡುವಂತ ನೋಟಿಸ್ ಆಗಿದೆ. ಸೊ ಈ ಒಂದು ನೋಟಿಸ್ ಅನ್ನ ಆರೋಪಿಗೆ ಕೊಡುವಂತದ್ದೇನಿದೆ, ಅದು ತಮ್ಮ ಮೇಲೆ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಿಗೆ ಕೊಡುವಂತ ನೋಟಿಸ್ ಇದಾಗಿರುವಂತದ್ದು. ಸಾಮಾನ್ಯವಾಗಿ ಈ ನೋಟಿಸ್ ಅನ್ನ 2-3 ಬಾರಿ ನೋಟಿಸ್ ಅನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಬರದೇ ಇದ್ರೆ ಅಥವಾ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ತನಿಖಾಧಿಕಾರಿ ಜೊತೆ ಸರಿಯಾದಂತ ರೀತಿ ಅವ್ರು ಕೋಪರೇಟ್ ಮಾಡ್ಲಿಲ್ಲ, ಅಥವಾ ತನಿಖಾಧಿಕಾರಿ ಕೇಳಿದಂತ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನ ಕೊಡ್ಲಿಲ್ಲ, ದಾಖಲೆಗಳನ್ನ ಕೊಡದೇ ಇದ್ದಂತ ಸಂದರ್ಭದಲ್ಲಿ ತನಿಖಾಧಿಕಾರಿ ಅವ್ರನ್ನ ಬಂಧಿಸುವಂತ ಅವಕಾಶಗಳು ಕಾನೂನಲ್ಲಿ ಇದೆ. 2-3 ಬಾರಿ ನೋಟಿಸ್ ಅನ್ನು ಕೊಟ್ಟ ನಂತರ ವಿಚಾರಣೆಗೆ ಬರದೇ ಇದ್ದಂತ ಸಂದರ್ಭದಲ್ಲಿ ಕೂಡ ಅವ್ರಿರುವಂತ ಜಾಗದಲ್ಲಿ ಅವ್ರನ್ನ ಹೂಡಿಕೆ ಅರೆಸ್ಟ್ ಮಾಡುವಂತ ಅವಕಾಶಗಳು ಕೂಡ ಇರುವಂತದ್ದು. ಹಾಗಾಗಿ 41A ಅಡಿ ನೋಟಿಸ್ ಅನ್ನ ಎಸ್ಐಟಿ ಅಧಿಕಾರಿಗಳು ಕೊಟ್ಟಿರುವಂತದ್ದೇನಿದೆ, ಇದು ತಾನು ಎಲ್ಲೊಂದ್ ಕಡೆ ಆರೋಪಿ ಸ್ಥಾನದಲ್ಲಿ ಇದ್ದೇನೆ ಅನ್ನುವಂಥದ್ದು ನಲ್ಪಾಡ್ ಅವ್ರನ್ನು ಕೂಡ ಗೊತ್ತಾದಂತೆ ಕಾಣ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ನಲ್ಪಾಡ್ ಈ ಬಂಧನದಿಂದ ವಿಚಾರಣೆಗೆ ಹೋದ ನಂತರ ಏನೆಲ್ಲ ಆಗಬಹುದು, ಅಥವಾ ಒಂದು ವೇಳೆ ಬಂಧನದವರೆಗೂ ಹೋದ್ರೆ ಕೂಡ ಅದಕ್ಕೇನು ತಾನು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಹಿಂದೆ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.